ಅದಾದ ನಂತರ ಶರಣು ತಳಿಕೆಯವರು ರಾಜ್ಯ ಕಾರ್ಯದರ್ಶಿ ಆದ್ರಿ. ಈಗ ಅದಲ್ಲದೆ ಮತ್ತೆ ನೀವು ಲೋಕಸಭೆ ಅಭ್ಯರ್ಥಿಗಳ ಕುರ್ಚಿಗೆ ತಗೊಂಡ್ರಿ. ನಿಜವಾಗಿ ಇದು ನನ್ನ ಹೆಸರಿಗೆ ಅದು ರಾಜಕೀಯ ಚಿತ್ರಕ್ಕೆ ಆಡೋದು. ಒಮ್ಮೊಮ್ಮೆ ಯಾವ ತಾಲೂಕಿಗೆ ಅದೃಷ್ಟ ಬರ್ತದೆ ಗೊತ್ತಿಲ್ಲ. ಇವತ್ತು ಕುಸ್ತಿಗೆ ಯಾವ ಒಂದು ಅದೃಷ್ಟ ಬಂದಿದೆ. ಮಾತಾಡ್ತಿದ್ದೆ 5 ನಿಮಿಷ ಮಾತಾಡ್ತಾ ದಯವಿಟ್ಟು ಸಮಯ ಇಲ್ಲಿ ಮಾತಾಡ್ತಿದ್ದೆ. ದುರಾದೃಷ್ಟ ಅಂದ್ರೆ ನಾವಂತ ಕಾಣೋದು ಕೊಪ್ಪಳದವರು. ಯಾಕಂದ್ರೆ ಈಗಾಗಲೇ 3ನೇ ಬಾರಿ ನಮ್ಮ ಕೊಪ್ಪಳ ಕ್ಷೇತ್ರಕ್ಕೆ ಬಿಜೆಪಿ ಆಗಲಿ JDS ಆಗಲಿ ಶಾಸಕರಿಲ್ಲ. ಹಂಗೂ ಹಿಂಗೂ ಹಂಗೂ ತೊಳ್ಕೊಂಡು ಹೋಗ್ತಿದ್ವಿ. ಅದು ನಮ್ಮ ಗಣ್ಯ ಸಂಗಡ ಸಾಹೇಬ್ ಸಂಸದರಿದ್ರು, ಅಲ್ಲಿ ನಮ್ಗೆ ಶಾಸಕಿಲ್ಲ ಅಂತ ಹೊರಗಿರಲಿಲ್ಲ. ಅದು ನಮ್ಗೆ ನೋವು ಕೂಡ ಇದೆ. ಆದರೆ ಇವತ್ತು ಅದನ್ನು ಕೂಡ ಇವತ್ತು ಕಳ್ಕೊಂಡಿದ್ದೇವೆ. ಯಾಕಂದ್ರೆ ಯಾಕೆ ನೋಡಿನ ಮಾತಾಡ್ತಿದ್ರೆ ಕೊಪ್ಪಳದಲ್ಲಿ ಕಾಂಗ್ರೆಸ್ ಶಾಸಕರ ದಬ್ಬಾಳಿಕೆ, ದೌರ್ಜನ್ಯ, ಅಕ್ರಮ, ಭ್ರಷ್ಟಾಚಾರ, ಮರಳು ದಂಧೆ. ನೀವು ಅನ್ಬೋದು ಕೊಪ್ಪಳ ಏನಪ್ಪ ಬಹಳಷ್ಟು ಶ್ರೀಮಂತವಾಗಿದೆ, ಅಲ್ಲಿ ಬಹಳಷ್ಟು ಕಾರ್ಖಾನೆಗಳಲ್ಲಿ ಬಂದಿರ್ಬೋದು. ಅದೆಲ್ಲ ಕಾರ್ಖಾನೆಗಳು ಕಾಂಗ್ರೆಸ್ ಶಾಸಕರ ಕೈಗೊಂಬೆ. ನಮ್ಮ ಯಾವೊಬ್ಬ ಕಾರ್ಯಕರ್ತರಲ್ಲಿ ಮರಳು ಹೊಡೆಯಂಗಿಲ್ಲ, ಕಾರ್ಖಾನೆ ಕೆಲಸಕ್ಕೆ ಹೋಗಿಲ್ಲ, ಕಾರ್ಖಾನೆಗೆ ಗುತ್ತಿಗೆ ತಗೋಗಿಲ್ಲ. ಇವತ್ತು ಒಂದು ಮಾತು ಹೇಳ್ತೀನಿ, ಇವತ್ತು ಯಾವ ಮಟ್ಟಕ್ಕೆ ಅವರು ಹತಾಶ ಆಗ್ಯಾರಂದ್ರೆ, ಇವತ್ತು ಕೊಪ್ಪಳದಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ಅಕ್ರಮವಾಗಿ ಈ ಬಾರಿ ನಾವು ಗೆಲ್ಲಬೇಕಂತ ಇವತ್ತು ಹೊರಟಿದ್ದಾರೆ. ಅದು ನನ್ನ ಮಾಹಿತಿ ಇದೆ. ಸನ್ಮಾನ್ಯ ಡಾಕ್ಟ್ರೇ, ಅವ್ರು ಏನ್ ಬೇಕಾದ್ ಮಾಡಲ್ಲ, ನಾವು ಗೆಲ್ತೀವಿ. ಒಂದು ಮಾತು ಕೇಳ್ತೀನಿ, ನೀವು ಕುಸ್ತಿಗೆಯವರಲ್ಲ. ಕುಸ್ತಿಗೆಗ ನಮ್ಮ ಹಿರಿಯರ ಸೆಣಪಕ್ಕಲ್ಲಿ ಇರ್ತಾರ, ಮತ್ತು ನಮ್ಮ ಮಹೇಶ್ ಇರ್ತಾರ. ನೀವು ಕೊಪ್ಪಳದವ್ರು. ನೀವು ಯಾರ ಕೇಳಿದ್ರೆ ಕೊಪ್ಪಳ ಅಂತ ಹೇಳಿ. ಯಾಕಂದ್ರೆ ನೀವು ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ನೀವು ಸಂಸಾರ ಆಗೋದು ಅಷ್ಟೇ ಸತ್ಯ. ಇದನ್ನು ಯಾರು ತಿಳಿಯಕ್ಕಾಗೋದಿಲ್ಲ. ನಮ್ಮ ಮನೆ ಪ್ರತಿ ಬಾರಿ ಬಂದದ್ದು ಇವತ್ತು ನಮಗೆ ಲಾಭ ಕೂಡ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದು ಸಂದೇಹವಿಲ್ಲ. ಈಗಾಗಲೇ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಅವರು ಸಾಕಷ್ಟು ಬೇರೆ ಬೇರೆ ರೀತಿಯಿಂದ ಕೆಲಸ ಮಾಡ್ತಾರೆ, ಮಾಡಲಿ. ಇವತ್ತಿನ ಬಿಜೆಪಿ ಮತ್ತು JDSನ ಸಮನ್ವಯ ಸಮಿತಿಯ ಸಭೆಯ ಕೇಂದ್ರದಲ್ಲಿರುವ ಆತ್ಮೀಯರು, ಲೋಕಸಭೆ ಅಭ್ಯರ್ಥಿಗಳಾದಂಥ ಸಹೋದರ ಡಾಕ್ಟರ್ ಬಸವರಾಜ್ ಅವರೇ, ಇನ್ನೋರ್ವ ಆತ್ಮೀಯ ಸ್ನೇಹಿತ ಮುಖ್ಯ ಸಚೇತಕರಾದಂಥ ದೊಡ್ಡಗೌಡ್ರೆ, ಹೌದು ಸರ್, ಹಿರಿಯರು ಆತ್ಮೀಯರಾದ ಸಾಮಾನ್ಯ ಸಂಸದ ತಂದೆ ಸಂಗಣ್ಣವರೇ, ಮಾಜಿ ಮಂತ್ರಿಗಳಂತ ಹಾಲಪಾಚಾರ್ ಅವರೇ, ಮಾಜಿ ಸಂಸದಂತ ವಿಪಕ್ಷಕರವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಹೇಮಂತ್ ನಾಯಕ್ ಅವರೇ ಮತ್ತು ಸಾವಳಿ ನಾಗಪ್ಪಣ್ಣವರೇ, ನಮ್ಮ ಪಕ್ಷದ ಮುಖಂಡರು, ಕೊಪ್ಪಳದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಈಶಪ್ಪಣ್ಣ ಮಾಧವರವರೇ, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿಗಳಂತ ನಮ್ಮ ಪಕ್ಷದ ಅಭ್ಯರ್ಥಿಗಳಂತ ಶರಣಪ್ಪ ಕುಮಾರ್ ಅವರೇ, ಅವರೇನು ಸ್ವಾರ್ಥಕ್ಕಾಗಿಲ್ಲ. ಏನೋ 3 ಸೀಟ್ ತೆಗೆದುಕೊಂಡು ಸಂಸದರಾಗಲಿಕ್ಕೆ ಅಲ್ಲ, ಈ ದೇಶವನ್ನ ಮುನ್ನಡೆಸಲಿಕ್ಕೆ ಶಕ್ತಿ ನರೇಂದ್ರ ಮೋದಿ ಇದೆ. ಈ ದೇಶ ಸುಭದ್ರವಾಗಿರಬೇಕು. 2 ಬಾರಿ ದೇಶವನ್ನ ಸಮೃದ್ಧವಾಗಿ ಆಡಿ ಜಗತ್ತಿಗೆ ತೋರಿಸಿಕೊಂಡಂತ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು. ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಿಂದ ಕಿತ್ತೊಗಿಬೇಕು. ಭ್ರಷ್ಟಾಚಾರ ಮುಕ್ತವನ್ನ ಮಾಡಬೇಕು. ಜಾತಿ ಮಧ್ಯದಲ್ಲಿ ವಿಷ ಬಿಟ್ಟಿರ್ತಕ್ಕಂಥ ದುರಂಗಾರಿ ಸಿದ್ದರಾಮಯ್ಯನವರ ಈ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕು. ಒಂದೇ ಒಂದು ಸಂಕಲ್ಪದಿಂದ ಸನ್ಮಾನ್ಯ ಈ ದೇಶದ ಮಣ್ಣಿನ ಮಗ, ಈ ನಾಡಿನ ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿಗಳಂತ HD ದೇವೇಗೌಡರು ಮತ್ತು ರೈತರ ಮಗನಾದಂತ
ಕುಮಾರ್ ಅವರು ಸಂಕಲ್ಪ ಮಾಡಿ ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಈ ರಾಜ್ಯದ 22 ಸ್ಥಾನ ಗೆಲ್ಲಬೇಕು, ಆ ಮೂಲಕ ಸರ್ಕಾರಕ್ಕೆ ಒಂದು ಕಾನೂನು ಕಲಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದಾಗಿ ತಮ್ಮೆಲ್ಲ ಗೊತ್ತಿದೆ. ಅವ್ರಿಗೆ ಆಕ್ಚುಲಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಅವಕಾಶ ಇತ್ತು, ಅದು ಡಿ.ಕೆ. ಶಿವಕುಮಾರ್ ಅವಕಾಶ ಇತ್ತು. ಇವತ್ತು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಸ್ಪರ್ಧೆ ಮಾಡಿದ್ರಿಂದ ಇವತ್ತು ಆ ಸೀಟ್ ಕೊಡುವಂತ ಅವಕಾಶ ಇದೆ. ಹೀಗಾಗಿ ಈ ರಾಜ್ಯದಲ್ಲಿ 22 ಸ್ಥಾನ ಗೆಲ್ಲಬೇಕು, ಮುಂದಿನ ದಿನಗಳಲ್ಲಿ ಜನರಿಗೆ ಸಮೃದ್ಧವಾದ ಒಂದು ಆಡಳಿತ ಕೊಡಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋದ್ರಿಂದ ಇವತ್ತು ನಾವು ಮಾಡಿದ್ದೇವೆ. ಆತ್ಮೀಯ ಡಾಕ್ಟ್ರೆ, ಇವತ್ತು ನಾವು ಸಂಪೂರ್ಣವಾಗಿ ಬೆಂಬಲಿಗಿರ್ತೇವೆ. ಯಾವುದೇ ಒಂದು ಸಮಸ್ಯೆ ಬೇಡ, ನಾವು ಬಿಚ್ಚ ಮನುಷ್ಯರು, ನಾವು ನಿಮಗೆ ಎಲ್ಲ ಇಡೀ ನಮ್ಮ ನಾಡುಗಳಾಯಿತು ನಾವಾಯಿತು ಎಲ್ಲವನ್ನು ವಿಧಾನಸಭೆ ಬೆಂಬಲಿಗಿರ್ತೇವೆ. ಯಾವುದೇ ಕಾರಣಕ್ಕೂ ನಿಮಗೆ ಗೆಲ್ಲಕ್ಕೆ ನಮ್ಮ ಶಕ್ತಿಯನ್ನು ಧೈರ್ಯ ಇರ್ತೇವೆ. ಅದು ನಮ್ಮನ್ನ ನೀವು ಯಾವ ಥರ ಉಪಯೋಗ ಮಾಡ್ಕೊಳ್ತೀರ ಅನ್ನೋದು ವಿಚಾರ. ಈಗಾಗಲೇ ನಾವು ನಿಮ್ಮ ಪರವಾಗಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರವಾಗಿ ಪದ ಮಾಡಿದ್ದೇವೆ. ನಮಗೆ ಒಳ್ಳೆಯದಾಗಿ ಮುಂದಿನ ತಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಕ್ಷೇತ್ರ ಮೇಲಿರಲಿ. ತಾವು ಕೂಡ ನಮ್ಮ ಗರಡಿ ಸಂಗಣ್ಣವರು ಏನೇ ಒಂದು ರಾಜಕೀಯ ವ್ಯತ್ಯಾಸ ಏನೇ ಅದು ಬೇರೆ ವಿಚಾರ. ನಮ್ಗೆ ಏನಿದ್ರು ಗುರುಗಳೇ ಅವರು ಬಿಜೆಪಿ ಇರ್ಬೋದು, ನಾವು ಜೆಡಿಎಸ್ ಇರ್ಬೋದು. ಆದರೆ ಅವರು 10 ವರ್ಷದಲ್ಲಿ ರಾತ್ರಿ ಹಗಲಂದ್ರೆ ಇವತ್ತು ಸಾಕಷ್ಟು ಇವತ್ತು ಬಾಗಲಕೋಟೆ ರೈಲ್ವೆ ಅಭಿವೃದ್ಧಿ ಇರ್ಬೋದು, ಕುಷ್ಟಗಿ ರೈಲು ಬಂದಿದೆ, ಸಿನ್ನೂರು ರೈಲು ಬಂದಿದೆ, ಈಗ ಸಾಕಷ್ಟು ಹೈವೇ ರೈಲ್ವೇಸ್ ಸಾಕಷ್ಟು ಅವರು ಕೆಲಸ ಮಾಡಿದರೆ ಅವರ ಆಶೀರ್ವಾದ ಕೂಡ ಬಸವಣ್ಣ ಇದೆ. ಹೀಗಾಗಿ ಎಲ್ಲರ ಒಂದು ಆಶೀರ್ವಾದದೊಂದಿಗೆ